ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡೀ ನಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ಕರ್ತಾ ವಿಶ್ವಬಾಹುರ್ಮಹೀಧರಃ. ನಿನ್ನೆ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ವಿಶ್ವಬಾಹು ಭಗವಂತನಿಗೆ ವಿಶ್ವಬಾಹು ಎಂಬ ಹೆಸರಿದೆ ಅಂತ ಹೇಳಿಕೊಡ್ತಾ ಭಗವಂತನ ಅವನು ಗುಣಪೂರ್ಣವಾದ ಬಾಹುಗಳುಳ್ಳವನಾಗಿದ್ದಾನೆ. ಅವನು ಎಲ್ಲವೂ ಕೂಡ ಅವನ ಬಾಹುಗಳು ಕೂಡ ಸ್ವರೂಪಾತ್ಮಕವಾಗಿದೆ ಅಂತೆಲ್ಲ ಹೇಳಿಕೊಡ್ತೀವಿ. ಇವತ್ತು ವಿಶಂತಿ ಸರ್ವತ್ರ ಪ್ರವಿಶಂತೀತಿ ವಿಶ್ವಾಹ ತಾದೃಶಾಃ ಬಾಹವಃ ಯಸ್ಯ ಸಹ ವಿಶ್ವಬಾಹುಃ. ಎಲ್ಲ ಕಡೆ ಪ್ರವೇಶಿಸುವ ಬಾಹುಗಳು ಉಳ್ಳವನಾದ ಕಾರಣ ಭಗವಂತನಿಗೆ ವಿಶ್ವಬಾಹು ಅಂತ ಹೆಸರು. ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ ಮುಂದೆ. ಸರ್ವತಃ ಪಾಣಿಪಾದಂ ತತ್ ಅಣೋರಣುತರೈಃ ರೂಪೈಃ ಪಾಣಿಪಾದಾದಿ ಸಂಯುತೈಃ ಸರ್ವತ್ರ ಸಂಸ್ಥಿತತ್ವಾದ್ವಾ ಸರ್ವತಃ ಪಾದವಾನ್. ಗೀತೆಯಲ್ಲಿ ಸರ್ವತಃ ಪಾಣಿಪಾದಂ ತತ್ ಅಂತ ಹೇಳಿದರೆ, ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಭಗವಂತನು ಪಾಣಿಪಾದಾದಿಗಳಿಂದ ಕೂಡಿದ, ಅಂದರೆ ಸಕಲ ಅವಯವಗಳಿಂದ ಚೆನ್ನಾಗಿ ಎಲ್ಲ ಇರುವಂತಹ ಭಗವಂತ ತನ್ನ ಪುಟ್ಟ ಪುಟ್ಟ ರೂಪಗಳಿಂದ ಎಲ್ಲ ಕಡೆ ಇರ್ತಾನಾದ ಕಾರಣ ಎಲ್ಲ ಕಡೆ ಪಾಣಿಪಾದಾದಿಗಳು ಉಳ್ಳವನಾಗಿದ್ದಾನೆ ಎಂದು ಗೀತಾಚಾರ್ಯರು ಅಂದರೆ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ಗೀತಾ ತಾತ್ಪರ್ಯದಲ್ಲಿ ಅದೇ ಹೇಳ್ತಾರೆ. ಸರ್ವತಃ ಪಾಣಿಪಾದಂ ತತ್ ಅಂದರೆ ಅಣೋರಣುತರೈಃ ರೂಪೈಃ ಪಾಣಿಪಾದಾದಿ ಸಂಯುತೈಃ ಸರ್ವತ್ರ ಸಂಸ್ಥಿತತ್ವಾದ್ವಾ ಸರ್ವತಃ ಪಾಣಿಪಾದವಾನ್ ಅಂತೇಳಿ. ಇದು ಭಗವಂತ ನಾವು ಸ್ತುತಿ ಹೇಳಿದಂತೆ
ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿನಲ್ಲಿ ಅಣುವಾಗಿದ್ದಾನೆ ಭಗವಂತ, ಮಹತ್ತಲ್ಲಿ ಮಹತ್ತಾಗಿದ್ದಾನೆ. ಅವನು ಎಷ್ಟೇ ಸಣ್ಣ ರೂಪ ತಗೊಂಡ್ರೂ ಪಾಣಿ ಪಾದಾದಿಗಳಿಂದ ಕೂಡೇ ಇರ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಪುಟ್ಟ ಪುಟ್ಟ ರೂಪಗಳಿಂದ ಎಲ್ಲ ಕಡೆ ಇರ್ತಾನೆ ಭಗವಂತ. ನಾವು ಹೇಳಬೇಕಂದ್ರೆ ಮಿನಿಯೇಚರ್ಸ್ ಅಂತ ಹೇಳ್ತೇವೆ. ನಾವು ಈ ಆರ್ಟಿಸ್ಟ್ಗಳು ನೋಡ್ತಾ ಇರ್ತೇವೆ, ಒಂದು ಅಕ್ಕಿ ಕಾಳು ಮೇಲೆ ಭಗವದ್ಗೀತಾ ಬರೆಯೋದು, ಅಕ್ಕಿ ಕಾಳು ಮೇಲೆ ವಿಶ್ವರೂಪವನ್ನು ಕೆತ್ತೋದು. ದೀಸ್ ಆರ್ ಕಾಲ್ಡ್ ಮಿನಿಯೇಚರ್ಸ್. ನಾವು ಅದನ್ನು ಮಿನಿಯೇಚರ್ಸ್ ಅಂತ ಹೇಳ್ತಾ ಇದ್ದೇವೆ. ಎಲ್ಲದಕ್ಕಿಂತ ಅತಿ ಸಣ್ಣ ಮಿನಿಯೇಚರ್ ಯಾರಂದರೆ ಭಗವಂತನೇ. ಅವನು ಅಷ್ಟು ಸಣ್ಣದಾಗಿದ್ದರೂ ಮತ್ತು ಕೈ ಕಾಲು ಕಣ್ಣು ಮೂಗು ಎಲ್ಲ ಇರುತ್ತೆ. ಒಂದು ಸಣ್ಣ ಅಕ್ಕಿ ಕಾಳು ಮೇಲೆ ಹಾಕುವ ಆರ್ಟಿಸ್ಟ್ ಹಾಕುವ ವೇಳೆಗೆ ಎಲ್ಲವೂ ಚೆನ್ನಾಗಿ ಅವನು ಹಾಕುವ ವೇಳೆಗೆ, ಇನ್ನು ಭಗವಂತನ ಒಂದು ಮಿನಿಯೇಚರಲ್ಲಿ ಎಲ್ಲ ಪಾಣಿ ಪಾದಾದಿಗಳಿಂದ ಅವನು ಕೂಡ್ಕೊಂಡು ಇರ್ತಾನೆ ಅಂತ ಹೇಳಬೇಕಾಗೇ ಇಲ್ಲ. ಹಾಗಿದ್ದುಕೊಂಡು ಅವನು ಎಲ್ಲ ಕಡೆ ಆ ಅಣುರೂಪಗಳಿಂದ ಇರ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ದೃಷ್ಟಾಂತ ಯಾವುದು ಅಂತ ಹೇಳಿದರೆ, ಅಣೋರಣೀಯಾನ್, ಅಣುವಿನಲ್ಲಿ ಅಣುವು. ನಾವು ಜೀವರು ಅತ್ಯಂತ ಅಣುವು ಅಲ್ಲ, ಪರಮಾಣುವು. ಕಣ್ಣಿಗೆ ಕಾಣಿಸದೇ ಇರುವಷ್ಟು ಗಾತ್ರ ನಮ್ಮ ದೇಹ ಇರುತ್ತೆ. ಇದಕ್ಕೆ ನಾವು ಹರಿಕಥಾಮೃತಸಾರದಲ್ಲಿ, ಶಾಸ್ತ್ರದಲ್ಲಿ, ತಂತ್ರಸಾರದಲ್ಲಿ, ಆಧ್ಯಾತ್ಮ ಮಾಲಾ ಗ್ರಂಥದಲ್ಲಿ ಎಲ್ಲ ಹೇಳ್ತಾರೆ. ಅಶ್ವಬಾಲಾಗ್ರಮಾದಾಯ ಅಂಥೇಳಿ ಹೇಳ್ತಾರೆ. ಕುದುರೆಯ ಬಾಲದಲ್ಲಿ ಜೂಲು, ಆ ಜೂಲಿನಲ್ಲಿ ಒಂದು ಕೂದಲು, ಆ ಒಂದು ಕೂದಲ ಟಿಪ್ ಅಗ್ರಭಾಗವನ್ನು ತಗೊಂಡು, ಇಡೀ ಕೂದಲನ್ನಲ್ಲ, ಒಂದು ಕೂದಲಿನ ಅಗ್ರಭಾಗವನ್ನು ಟಿಪ್ ತಗೊಂಡು ಅದರನ್ನು 10,000 ಭಾಗಗಳು ಮಾಡಿದರೆ, 1/10,000 ಮಾಡಿದರೆ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಸಣ್ಣದಾಗಿರುತ್ತೆ ನಮ್ಮ ಜೀವನ ದೇಹ, ಸ್ವರೂಪ ದೇಹ. ಇದು ಅದು ಸಾಧ್ಯ ಆಗತ್ತಾ ಅದನ್ನು ಕಟ್ ಮಾಡಲಿಕ್ಕೆ ಅಂದರೆ? ಸಾಧ್ಯ ಆಗಲ್ಲ. ಕಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಷ್ಟು ಮಾತ್ರದಿಂದ ಅಂತಹ ಒಂದು ಸಣ್ಣದು ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಜೀವನ ಗಾತ್ರ ಅಷ್ಟೇ, ಅಷ್ಟು ಸಣ್ಣದಾಗಿರ್ತಾನೆ ಅವನು. ಆ ಜೀವನ ದೇಹಾಂಗುಷ್ಟಮಿತೋ ದೇಹೇ ಜೀವಾಂಗುಷ್ಟಮಿತೋ ಹರಿಹಿ ಅಂಥೇಳಿ, ಜೀವನ ಸ್ಥೂಲ ದೇಹದ ಹೆಬ್ಬೆರಳಿನ ಪರಿಮಾಣದಲ್ಲಿ, ಈ ಸ್ಥೂಲ ದೇಹದ ಹೃದಯ ಕಮಲದಲ್ಲಿ ಭಗವಂತ ಇದ್ದರೆ, ಜೀವನ ಸ್ವರೂಪ ದೇಹದ ಹೆಬ್ಬೆರಳಿನ ಪ್ರಮಾಣದಲ್ಲಿ ಜೀವನ ಸ್ವರೂಪ ದೇಹದ ಕಮಲದಲ್ಲಿ ಭಗವಂತ ಇರ್ತಾನೆ. ಆ ಭಗವಂತನಿಗೂ ಎಲ್ಲ ಯಥಾಪ್ರಕಾರವಾಗಿ ಸುಂದರವಾದ ಕೈ ಕಾಲು ಎಲ್ಲವೂ ಇರುತ್ತೆ. ಈ ರೀತಿಯಲ್ಲಿ ಜೀವನೇ ಅಣುವು ಪರಮಾಣುವಾದರೆ ಅವನಕ್ಕಿಂತ ಅವನು ಸಣ್ಣವನಾಗಿ ಅವನ ಜೀವನ ಸ್ವರೂಪ ದೇಹದ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ. ಎಷ್ಟು ಜೀವರಲ್ಲಿದ್ದಾನೆಂದರೆ ಅನಂತ ಜೀವರು ಎಷ್ಟಿದ್ದಾರೋ ಅಷ್ಟು ಜೀವರಲ್ಲಿ ಪ್ರತ್ಯೇಕವಾಗಿ ಬಿಂಬರೂಪಿಯಾಗಿ ಅವರು ಉಪಾಸನೆ ಮಾಡುವುದಕ್ಕಾಗಿ ಭಗವಂತ ಇದ್ದಾನೆ. ಆದ ಕಾರಣ ಪಾಣಿ ಪಾದಾದಿಗಳಿಂದ ಕೂಡಿಕೊಂಡು ತನ್ನ ಪುಟ್ಟ ಪುಟ್ಟ ರೂಪಗಳಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಒಂದೊಂದು ರೂಪಕ್ಕೂ ಅನಂತ ರೂಪಗಳು, ಅಷ್ಟಕ್ಕೂ ಕೈ ಕಾಲು ಅಂದರೆ ಎಷ್ಟು ಅನಂತವಾದ ಕೈಗಳು ಕಾಲುಗಳು ಇರುವವನು. ಇನ್ನು ವಿಶ್ವೇಶಾಂ ಪ್ರಾಣಿನಾಂ ಬಾಹುರಿವ ಬಾಹುರಾಲಂಬನತ್ವಾತ್ ವಿಶ್ವಬಾಹು. ಇವನು ಎಲ್ಲರಿಗೂ ಆಧಾರನಾಗಿದ್ದಾನೆ. ಇವನಿಲ್ಲದೆ ಇದ್ದರೆ ಯಾರೂ ಇರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾಕೆ? ಈ ಜಗತ್ತನ್ನೇ ಅವನು ಧರಿಸುತ್ತಾ ಇದ್ದಾನೆ. ಎಲ್ಲರೂ ನಾವು ನಿಲ್ಲಲಿಕ್ಕೆ ಆಧಾರಭೂತನಾಗಿದ್ದಾನೆ, ಇರಲಿಕ್ಕೆ. ಹೇಗೆ ಅಂತ ಹೇಳಿದರೆ, ಇಡೀ ಭೂಮಿಯನ್ನು
ಭೂಮಿ ನಮ್ಮನ್ನೆಲ್ಲ ಹೊರಿತಾ ಇದೆ. ಭೂಮಿಯನ್ನು ಯಾರು ಹೊರಿತಾ ಇದ್ದಾರೆ? ಭೂಮಿ, ನಾವೆಲ್ಲರೂ ನಿಲ್ಲಲಿಕ್ಕೆ ಭೂಮಿ ನಮಗೆ ಆಧಾರವಾದರೆ ಭೂಮಿ ನಿಲ್ಲಲಿಕ್ಕೆ ಯಾವುದು ಆಧಾರ ಅಂತ ಹೇಳಿದರೆ ನಮಗೆ ಶಾಸ್ತ್ರ ಹೇಳುತ್ತೆ, ಶೇಷನು 1000 ಹೆಡೆಗಳಿರುವ ಶೇಷನು ತನ್ನ 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಈ ಭೂಮಿಯನ್ನು ಒಂದು ಸಾಸಿವೆ ಕಾಳಷ್ಟಿರುತ್ತಂತೆ. ಈ ಭೂಮಿ ಆತನ ಹೆಡೆಯ ಮೇಲೆ ಒಂದು ಸಾಸಿವೆ ಕಾಳಿದ್ದಂತೆ ಹೊರಿತಾ ಇದ್ದಾನಂತೆ. ನಮ್ಮ ತಲೆ ಮೇಲೆ ಸಾಸಿವೆ ಕಾಳು ನಾವು ಅಪ್ರಯತ್ನವಾಗಿ ಸುನಾಯಾಸವಾಗಿ ಇಟ್ಕೊಳ್ತೇವೆ. ಹಾಗೆ ಶೇಷನ 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಈ ಭೂಮಿ ಸಾಸಿವೆ ಕಾಳಂತೆ ಇದೆ, ಅದರನ್ನು ಶೇಷದೇವರು ಹೊರಿತಾ ಇದ್ದಾರೆ. ಶೇಷದೇವರು ಹೊರಿಲಿಕ್ಕೆ ಆತನೇನಾದರೂ ಸ್ವತಂತ್ರನೇನು ಅಂದರೆ ಸ್ವತಂತ್ರನಲ್ಲ. ಆತನಲ್ಲಿ ಸಂಕರ್ಷಣ ರೂಪಿ ಭಗವಂತ ಇದ್ದು ಶೇಷನ ಮೂಲಕ ಹೊರಿತಾ ಇದ್ದಾರೆ ಭೂಮಿಯನ್ನು. ಈ ರೀತಿಯಾಗಿ ಎಲ್ಲರಿಗೂ ಆಧಾರಭೂತನಾಗಿದ್ದಾನೆ. ಮತ್ತು ವಿಶ್ವಸ್ಯ ಮುಖ್ಯ ಪ್ರಾಣಸ್ಯ ಬಾಹುರಿವ ಆಲಂಬನಾದ್ ಬಾಹು ವಿಶ್ವಬಾಹು. ಎಲ್ಲರಿಗೂ ಆಧಾರಭೂತನಾಗಿದ್ದಾನಾದ ಕಾರಣ ಅವನು ವಿಶ್ವಬಾಹುವು. ವಿಶ್ವ ಎಂದು ಕರೆಯಲ್ಪಡುವಂತಹ ಮುಖ್ಯ ಪ್ರಾಣರಿಗೆ, ವಾಯುದೇವರಿಗೆ ಆಧಾರಭೂತನಾಗಿದ್ದಾನೆ ಭಗವಂತ. ನಮಗೆ ಆಧಾರ ಬೇಕು ಅಂದರೆ ಒಂದು ಕೈ ಕೊಡ್ರಿ ಅಂತ ಹೇಳ್ತೇವೆ, ಅದನ್ನೇ ಹೇಳ್ತಾ ಇದ್ದಾರೆ. ವಿಶ್ವಸ್ಯ ಮುಖ್ಯ ಪ್ರಾಣಸ್ಯ ಬಾಹುರಿವ ಆಲಂಬನ. ನಮ್ಮ ಕೈ ಒಬ್ಬರಿಗೆ ಹೇಗೆ ಒಂದು ಆಸರ ಆಗತ್ತೋ, ಆಲಂಬನ ಆಗತ್ತೋ, ಹಾಗೆ ವಿಶ್ವ ಎಂದು ಕರೆಯಲ್ಪಡುವ ವಾಯುದೇವರಿಗೆ ಆಧಾರಭೂತನಾಗಿದ್ದಾನೆ ಭಗವಂತ. ಆದ ಕಾರಣ ವಿಶ್ವಬಾಹು ಅಂತೇಳಿ. ಇನ್ನು ವಿಶ್ವಂ ಬಾಧತೆ ವಿಲೋಡಯತಿ ಸಂಹರತೀತಿ ಯಾವತ್ತು ವಿಶ್ವಬಾಹು. ಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನು ನಾಶ ಮಾಡ್ತಾನಂತೆ ಭಗವಂತ. ಆತನ ಭಗವಂತನೇ ಸಂಕರ್ಷಣ ರೂಪದಿಂದ ಬ್ರಹ್ಮ ಸೃಷ್ಟಿಕರ್ತ, ಭಗವಂತ ವಿಷ್ಣು ಸ್ಥಿತಿಕರ್ತ, ರುದ್ರದೇವರು ಲಯಕರ್ತರಾದರು ಅಂತಂದರೆ ಅದು ಔಪಚಾರಿಕವಾಗಷ್ಟೇ. ರುದ್ರನಲ್ಲೂ ಭಗವಂತ ರುದ್ರಾಕಾರನಾಗಿ, ರುದ್ರನಾಮಕನಾಗಿ, ರುದ್ರಶಬ್ದವಾಚ್ಯನಾಗಿ, ರುದ್ರಾಂತರ್ಯಾಮಿಯಾಗಿ, ರುದ್ರನಿಂದ ಭಿನ್ನನಾಗಿ ಈ ವಿಶ್ವವನ್ನು ಸಂಹಾರ ಮಾಡ್ತಾನೆ ಪ್ರಳಯ ಕಾಲದಲ್ಲಿ. ಆದ ಕಾರಣ ಅವನಿಗೆ ವಿಶ್ವಬಾಹು ಅಂತ ಹೆಸರು. ಇನ್ನು ಕಂಟಕೋದ್ಧಾರೇಣ ವಿಶ್ವಸ್ಮೈ ಬಾಹು ಯಸ್ಯ ಸಹ ವಿಶ್ವಬಾಹು. ಈ ಧರ್ಮ ಕಂಟಕರನ್ನು ನಾಶ ಮಾಡುವುದರ ಮೂಲಕ ಎಲ್ಲರಿಗೂ ಹಿತಕಾರಿಗಳಾದ ಬಾಹುಗಳುಳ್ಳವನು. ಈ ಧರ್ಮ ಕಂಟಕರು ಸಾಕಷ್ಟು ಜನ, ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ನಾಶ ಮಾಡ್ತಾನೆ. ನಾಶ ಮಾಡಿ ಯಾರು ಸಜ್ಜನರಿದ್ದಾರೆ ಆ ಸಜ್ಜನರಿಗೆ, ಆ ದುಷ್ಟರಿಂದ ಮಿಕ್ಕ ಎಲ್ಲರಿಗೂ ಕೂಡ ತನ್ನ ಬಾಹುಗಳ ಮೂಲಕ ಅಂದರೆ ತಾನು ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾನೆ. ಅಂತಹ ಭಗವಂತ ವಿಶ್ವಬಾಹು ಅಂತೇಳಿ. ವಿಶ್ವಾನ್ ಸರ್ವಾನ್ ಬಾಹಯತಿ ಪ್ರಯತ್ನವತಃ ಕರೋತೀತಿ ವಿಶ್ವಬಾಹು. ಬಾಹುರು ಪ್ರಯತ್ನೆ. ಎಲ್ಲರನ್ನೂ ಪ್ರಯತ್ನ ಉಳ್ಳವರನ್ನಾಗಿ ಮಾಡ್ತಾನಂತೆ ಭಗವಂತ. ಈ ಜಗತ್ತಿನಲ್ಲಿ ಅನಂತಾನಂತ ಜೀವರಾಶಿಗಳಿದ್ದಾರೆ. ಅನಂತಾನಂತ ಜೀವರಾಶಿಗಳು ಎಲ್ಲರೂ ಅವರವರು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ ಅವರವರ ಕೆಲಸಗಳನ್ನು ಅವರು ತೊಡಗುತ್ತಾ ಇರ್ತಾರೆ. ಅವರ ಕೆಲಸಗಳನ್ನೆಲ್ಲ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾರೂ ಕೂಡ, ಯಾವ ಜೀವನೂ ಕೂಡ ಒಂದು ಕ್ಷಣವೂ ಸುಮ್ಮನೆ ಇರೋದಿಲ್ಲ. ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮಕೃತು ಅಂಥೇಳಿ. ಅದು ಇರುವೆ ಆಗಿರಬಹುದು, ಆನೆ ಆಗಿರಬಹುದು, ಮನುಷ್ಯ ಆಗಿರಬಹುದು, ಯಾವುದೇ ಆಗಲಿ
ಒಂದು ಪ್ರಾಣಿ ಅಂದ ಮೇಲೆ ಆ ಜೀವ ಒಂದು ಕ್ಷಣಕಾಲವೂ ಸುಮ್ಮನೆ ಇರೋದಿಲ್ಲ, ಯಾವಾಗೂ ಏನೋ ಒಂದು ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಆ ಯಾವಾಗೂ ಜೀವನು ಪ್ರಯತ್ನ ಮಾಡ್ತಾ ಇರುವುದಕ್ಕೆ ಅವನು ಸ್ವತಂತ್ರನಲ್ಲಾದ ಕಾರಣ ಅವನಲ್ಲಿ ಭಗವಂತ ಇದ್ದು ಎಲ್ಲ ಜೀವರು ಸದಾ ಪ್ರಯತ್ನ ಮಾಡುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಶ್ವಬಾಹು ಅಂತ ಹೆಸರು. ವಿಶ್ವಂ ಸರ್ವಂ ಕಾರ್ಯಜಾತಂ ವಹತಿ ನಿರ್ವಹತೀತಿ ವಿಶ್ವಬಾಹು ಭಯೋರಭೇದಾತ್ ವಿಶ್ವಬಾಹು. ಭಗವಂತ ಎಲ್ಲ ಕಾರ್ಯಗಳನ್ನು ತಾನೇ ಮಾಡ್ತಾನೆ, ತಾನೇ ನಿರ್ವಹಣೆ ಮಾಡ್ತಾನೆ. ಅದು ಕೂಡ ಹೇಗೆ ಮಾಡ್ತಾನೆ? ಸ್ವತಂತ್ರವಾಗಿ ಮಾಡ್ತಾನೆ. ನಾವು ನಮ್ಮ ಕಾರ್ಯಗಳು ನಮಗೆ ಮಾಡಬೇಕು ಅಂದರೆ ನಾವು ಸ್ವತಂತ್ರವಾಗಿ ಮಾಡೋದಿಲ್ಲ, ನಮಗೆ ಯಾರೋ ಒಬ್ಬರು ಸಹಾಯಕರಿರಬೇಕು, ಅವರ ಸಹಾಯ ಇಲ್ಲದೆ ನಾವು ಮಾಡಲಿಕ್ಕಾಗಲ್ಲ. ಆದರೆ ಭಗವಂತ ಈ ಜಗತ್ ವ್ಯಾಪಾರವನ್ನು ಅನುಕ್ಷಣವೂ ಎಡಬಿಡದೆ ಯಾವಾಗಲೂ ನಡೆಸ್ತಾ ಇರ್ತಾನೆ. ಇದು ನಡಿಲಿಕ್ಕೆ ಅವನು ಎಲ್ಲ ಕಾರ್ಯಗಳನ್ನು ಅವನೇ ಮಾಡ್ತಾ ಇರ್ತಾನೆ. ಯಾಕೆ? ಅವನೊಬ್ಬನೇ ಸ್ವತಂತ್ರನಾದ ಕಾರಣ ಅವನು ಸ್ವತಂತ್ರನಾಗಿ ಎಲ್ಲರಲ್ಲೂ ಇದ್ದು ಎಲ್ಲರಿಂದ ಎಲ್ಲ ಕೆಲಸಗಳನ್ನು ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಆ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾನೆ. ಸಮರ್ಥವಾಗಿ ಯಾವ ವಿಧವಾದಂತಹ ಲೋಪದೋಷಗಳು ಇಲ್ಲದೆ ಸಮರ್ಥವಾಗಿ ಮಾಡ್ತಾನೆ. ಆದ ಕಾರಣ ಅವನಿಗೆ ವಿಶ್ವಬಾಹು ಅಂತ ಹೆಸರು. ವಿಶ್ವಬಾಹು ಅಂತ ಹೇಳಿದರೂ ಕೂಡ ಭಯೋರಭೇದಾತ್ ವಿಶ್ವಬಾಹು. ವಕಾರಕ್ಕೂ ಬಕಾರಕ್ಕೂ ಅಭೇದ ಇರೋದರಿಂದ ವಿಶ್ವಬಾಹು ಅಂದರು ಒಂದೇ, ವಿಶ್ವಬಾಹು ಅಂದರು ಒಂದೇ ಅಂತ ಈ ವಿಶ್ವಬಾಹು ನಾಮವನ್ನು ಮುಗಿಸಿ ಇನ್ನು ಜಿಜ್ಞಾಸೆಯಲ್ಲಿ ಬಂದಾಗ ರಾಮಾನುಜಾಚಾರ್ಯರು ಭಗವಂತನ ದೇಹವು ಪರಮಾತ್ಮನ ಸ್ವರೂಪಭೂತವಾದದ್ದಲ್ಲ, ಪರಮಾತ್ಮನ ಅವ್ಯಕ್ತ, ಆದರೂ ಅವನಿಂದ ಭಿನ್ನವಾದ ಒಂದು ದೇಹದಿಂದ ವಿಶಿಷ್ಟವಾದ ರೂಪದಿಂದ ಕಾಣಿಸಿಕೊಳ್ತಾನೆ. ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ದು ಕೂಡ ತನ್ನಿಂದ ಭಿನ್ನವಾದ ದೇಹದಿಂದಲೇ ವಿಶಿಷ್ಟವಾದ ವಿಶ್ವರೂಪವನ್ನು ತೋರಿಸಿದ್ದಾನೆ ಎಂದು ರಾಮಾನುಜಾಚಾರ್ಯರು ಹೇಳ್ತಾರೆ. ಇದು ಸರಿಯೇ ಅಂತ ಪ್ರಶ್ನೆ. ಭಗವಂತನ ದೇಹ ನಾವೇನು ಹೇಳ್ತೀವಿ? ಪರಮಾತ್ಮನ ಸ್ವರೂಪಭೂತವಾದದ್ದು, ಅವನ ಕೈಗಳೇ ಸ್ವರೂಪಭೂತವಾದದ್ದು, ಅವನ ಕೈ ಕಾಲು ಎಲ್ಲವೂ ಸ್ವರೂಪಭೂತವಾದದ್ದು ಅಂತ ಹೇಳ್ತೇವೆ. ಆದರೆ ಭಗವಂತ ಅವ್ಯಕ್ತ, ಅವನ ಅವ್ಯಕ್ತ ಅಂದರೆ ಅವನು ರಾಮಾನುಜಾಚಾರ್ಯರ ಪ್ರಕಾರ ಅವನು ಅವ್ಯಕ್ತನಾಗಿದ್ದಾನೆ, ವ್ಯಕ್ತ ಆಗುವುದಿಲ್ಲ. ಆದರೂ ಅವನೇನು ಮಾಡ್ತಾನೆ? ತಾನು ಅವ್ಯಕ್ತನಾಗದೇ ಆದರೂ ಕೂಡ ತನ್ನಿಂದ ಭಿನ್ನವಾದಂತಹ ದೇಹಗಳಿಂದ ಅವನು ಕಾಣಿಸಿಕೊಳ್ತಾನೆ. ಅದಕ್ಕೆ ದೃಷ್ಟಾಂತವೇ ಅರ್ಜುನನು ವಿಶ್ವರೂಪವನ್ನು ಕಂಡಿದ್ದು. ವಿಶ್ವರೂಪ ಎಂಬುದು ಭಗವಂತನ ಸ್ವರೂಪಭೂತವಾದದ್ದಲ್ಲ, ಅದು ಭಗವಂತ ತನ್ನಿಂದ ಭಿನ್ನವಾದ ಬೇರೆ ಒಂದು ದೇಹವನ್ನು ತಗೊಂಡು ಆ ವೈಶಿಷ್ಟ್ಯಪೂರ್ಣವಾದಂತಹ ವಿಶ್ವರೂಪವನ್ನು ದರ್ಶನ ಮಾಡಿಸಿದ್ದಾನೆ ಅಂತೇಳಿ. ಇದು ಯುಕ್ತವ ಅಂದರೆ ಜಿಜ್ಞಾಸೆ ಹೇಳ್ತಾರೆ. ಆದರೆ ಇದು ಯುಕ್ತವೂ ಅಲ್ಲ. ಯಾಕೆ ಅಂತ ಹೇಳಿದರೆ ಭಗವಂತನಿಂದ ಭಿನ್ನವಾದ ಅವನ ದೇಹವು ಚೇತನವೋ ಅಚೇತನವೋ ಅಂತ ಪ್ರಶ್ನೆ. ಅವರೇನು ಹೇಳ್ತಾ ಇದ್ದಾರೆ ರಾಮಾನುಜಾಚಾರ್ಯರು? ಪರಮಾತ್ಮನ ದೇಹವು ಪರಮಾತ್ಮನ ಸ್ವರೂಪಕ್ಕಿಂತ ಭಿನ್ನವಾಗಿ ಇದೆ ವಿಶ್ವರೂಪ ಅಂತ ಹೇಳಿದರೆ, ಭಗವಂತನಿಂದ ಭಿನ್ನವಾದ ಭಗವಂತನ ಏನು ದೇಹವು ಚೇತನವೋ ಅಚೇತನವೋ ಅಂತ ಪ್ರಶ್ನೆ. ಚೇತನವಾದರೆ ಚೇತನ ಸ್ವರೂಪದಲ್ಲಿ ಕರಚರಣಾದಿ ಆಕಾರವೂ ಇದೆ ಅಂತಾಯಿತು. ಅವನ ದೇಹರೂಪವಾದ ಚೇತನದ ಸ್ವರೂಪದಲ್ಲಿ ಅಂದರೆ ಇವರು ಹೇಳುವ ಪ್ರಕಾರ ಬೇರೆ ಇನ್ನೊಂದು ದೇಹವನ್ನು ತಗೊತಾನೆ ಅಂತಂದಾಗ ಅವನಿಗೆ ಆ ಕರಚರಣಾದಿ ಆಕಾರ ಇದ್ದೇ ಇರುತ್ತೆ.
ಆಗ ಅದು ಸ್ವರೂಪಭೂತವಾದ ದೇಹವೇ ಅಂತ ಒಪ್ಕೋಬಹುದಲ್ವಾ. ಒಂದು ಕರಚರಣಾದಿ ಅವಯವಗಳು ಇದೆ ಅಂತ ಅಂದ ಮೇಲೆ ಅವನು ಇರುವಾಗ ಅವನಿಗೆ ಆ ಸ್ವರೂಪಭೂತ ದೇಹವೇ ಅಂತ ಹೇಳಬಹುದಲ್ಲ. ಸ್ವರೂಪಭೂತ ದೇಹವನ್ನು ಇಟ್ಟುಕೊಂಡು ಮತ್ತು ಅದರಿಂದ ಭಿನ್ನವಾದ ಬೇರೆ ಇನ್ನೊಂದು ದೇಹವನ್ನು ಪಡೆದು ದರ್ಶನ ಕೊಡುವುದು ಯಾಕೆ? ಸ್ವರೂಪ ದೇಹದಿಂದ ಅವ್ಯಕ್ತನಾಗಿ ಇನ್ನೊಂದು ರೂಪದಿಂದ ಅವನು ಕೊಡುವುದು ಯಾಕೆ? ಅವನು ಚೇತನವೂ ಆದ ಕಾರಣ, ಚೇತನವೂ ಆದಾಗ ಇನ್ನು ಮತ್ತು ಬೇರೆ ರೂಪ ತಗೊಂಬೋದು ಯಾಕೆ? ಅವನ ಸ್ವರೂಪ ದೇಹವನ್ನೇ ಒಪ್ಪಬಹುದಲ್ಲ ಅಂಥೇಳಿ. ಸರಿ, ಚೇತನವು ಅಲ್ಲ, ಚೇತನವು ನಿರಾಕಾರ ಅಂತ ನೀವು ಹೇಳೋದಾದರೆ, ದೇಹವು ಇನ್ನೊಂದು ತಗೊಂಡು ಸರಿ ಅವನು ಚೇತನ ಅಂತ ನೀವು ಒಪ್ಕೊಂಡು ಆ ಚೇತನವಾದ ಇನ್ನೊಂದು ದೇಹ ಭಗವಂತನದ್ದು ಅದು ಚೇತನ ಅಲ್ಲ ಅಂತ ನೀವು ಹೇಳಿಬಿಟ್ರೆ, ಅಲ್ಲ ಅದು ಚೇತನವಲ್ಲ ಸ್ವರೂಪಭೂತವಾದ ಆವಾಗ ಸ್ವರೂಪಭೂತವಾದ ದೇಹವನ್ನೇ ಒಪ್ಪಲಿಕ್ಕಾಗುವುದಿಲ್ಲ. ಈ ರೀತಿಯಾಗಿ ಭಗವಂತನ ದೇಹವು ಜಡ ಸ್ವರೂಪವಾದರೆ ಜಡಗಳು ಪ್ರಕೃತ್ಯಾದಿ 24 ಪಂಚಭಿಃ ಬ್ರಹ್ಮ ಚತುರ್ಭಿಃ ದಶಪಿಸ್ತದಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಾಧಿಕಂ ವಿದುಃ. ಇಲ್ಲಿ ಆ ಜಡ ಅಂತಾದರೆ ಜಡದಲ್ಲಿ 24 ಅಂತರ್ಭೂತವಾಗಿದೆ. ಆಗ ಈ ಎಲ್ಲ ಜಡಗಳಿಗೂ ಲಕ್ಷ್ಮೀ ಮೊದಲಾದಗಳು ಅಭಿಮಾನಿಗಳಿದ್ದಾದ ಕಾರಣ ಆ ಜಡಸ್ವರೂಪವಾದ ಭಗವಂತನ ದೇಹಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ ಎಂದಾಯಿತು. ಇವಾಗ ನಾವು ಬೇರೆ ದೇಹ ತಗೊಂಡ ಅಂತ ಒಪ್ಕೊಂಬೋಣ, ರಾಮಾನುಜಾಚಾರ್ಯರ ಪ್ರಕಾರ ಒಪ್ಕೊಂಬೋಣ. ಆದರೆ ಆ ದೇಹದಲ್ಲಿ ಜಡ ಪದಾರ್ಥಗಳು ಇರುತ್ತೆ, ನಮ್ಮಲ್ಲಿ ಇದ್ದೇ ಇದೆ, ಪಂಚಭೂತಗಳು ಇವೆಲ್ಲ ಇದ್ದೇ ಇದೆ. ಇರೋದಾದರೆ ಆ ಪ್ರಕೃತಿ ಒಳಗಿದೆ, ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಮೊದಲಾದರೂ ನಮ್ಮ ಈ ದೇಹದಲ್ಲಿರುವ 24 ತತ್ವಗಳಿಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ಜಡಸ್ವರೂಪವಾದ ಭಗವಂತನ ದೇಹಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ ಅಂತಾಯಿತು. ಆದರೆ ಆವಾಗೇನಾಗೋಯಿತು, ನಾವೆಲ್ಲರೂ ಕೂಡ ನಮಗೆ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮಲ್ಲಿ ಪ್ರೇರಣೆ ಮಾಡಿ ಅವರು ನಮ್ಮ ಇಂದ್ರಿಯಗಳಲ್ಲಿದ್ದು ಕೆಲಸ ಮಾಡಿಸಿದರೆ ನಾವು ಮಾಡ್ತೇವೆ. ಇಲ್ಲ ಅರ್ಥಾತ್ ನಾವೇನು ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನವಾಗಿದ್ದೇವೆ, ಅವರು ಭಗವಂತನ ಅಧೀನವಾಗಿದ್ದಾರೆ. ಈ ರೀತಿ ಭಗವಂತನ ಬೇರೆ ದೇಹಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಅಂತ ಹೇಳಿದರೆ ಭಗವಂತ ಆವಾಗೇನಾಯಿತು, ಆ ಅಭಿಮಾನಿ ದೇವತೆಗಳ ಅಧೀನವಾಗಬೇಕಾಗಿ ಬರುತ್ತೆ. ಆದ ಕಾರಣ ಈ ಸಮಸ್ಯೆಗಳಿಂದ, ಈ ಕಾರಣಗಳಿಂದ ನೀವು ಭಗವಂತನದ್ದು ಸ್ವರೂಪ ದೇಹವೇ ಅಂತ ನಾವು ಒಪ್ಪಬೇಕಾಗತ್ತೆ. ಭಗವಂತನ ದೇಹವು ಅವನು ಬೇರೆ ಅಲ್ಲ, ಅವನ ದೇಹ ಬೇರೆ ಅಲ್ಲ, ಅದು ಸ್ವರೂಪಭೂತವಾದದ್ದೇ ಅಂತ ನಾವು ಒಪ್ಪಲೇಬೇಕಾಗತ್ತೆ. ನಮ್ಮದು ಹಾಗಲ್ಲ, ನಮ್ಮ ದೇಹ ಬೇರೆ, ನಮ್ಮ ಜೀವ ಬೇರೆ. ಆದರೆ ಭಗವಂತನ ಯಾವ ದೇಹಗಳು ಸ್ವೀಕಾರ ಮಾಡ್ತಾನೆ ಅದೆಲ್ಲವೂ ಕೂಡ ಭಗವಂತನ ಸ್ವರೂಪ ದೇಹವೇ ಅಂತ ನಾವು ಒಪ್ಪಬೇಕು. ಅದಕ್ಕೆ ನಮಗೆ ಆಚಾರ್ಯರು ಏನು ಹೇಳ್ತಾರೆ, ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದವಿಲ್ಲ, ಅಭೇದವೇ ಇದೆ ಅಂತ ಹೇಳ್ತಾರೆ. ಆದ ಕಾರಣ ಅನಂತ ಬಾಹುಗಳುಳ್ಳ ಭಗವಂತನ ದೇಹವು ಸ್ವರೂಪಭೂತವಾದದ್ದು ಅಂತಲೇ ನಾವು ಹೇಳಬೇಕು. ಅರ್ಜುನನಿಗೆ ಭಗವಂತ ಪ್ರಸನ್ನನಾಗಿ ತನ್ನ ಅಚಿಂತ್ಯ ಶಕ್ತಿಯಿಂದ ಅವ್ಯಕ್ತವಾದ ಅವನ ಒಂದು ಸ್ವರೂಪವನ್ನು ಭಗವಂತ ತೋರಿಸಿದ್ದಾನೆ ಅಂತಲೇ ನಾವು ಹೇಳಬೇಕು ಅಂತ ಹೇಳ್ತಾ, ಈ ರೀತಿಯಾಗಿ ಏನು ರಾಮಾನುಜಾಚಾರ್ಯರು ಏನು ಹೇಳ್ತಾರೆ, ಭಗವಂತನ ಸ್ವರೂಪ ದೇಹಕ್ಕಿಂತ ಇನ್ನೊಂದು ಭಿನ್ನವಾದ ದೇಹದಿಂದ ಭಗವಂತ ವ್ಯಕ್ತನಾಗ್ತಾನೆ, ವಿಶ್ವರೂಪ ಕೂಡ ಆ ರೀತಿ ಅಂತ ಹೇಳಿದರೆ ಅದು ಸರಿಯಲ್ಲ. ಹಾಗೆ ಹೇಳಿದರೆ
ಜಡ ಪದಾರ್ಥ, ದೇಹ ಅಂದರೆ ಜಡ ಪದಾರ್ಥ ಆಗುತ್ತೆ. ಅದಕ್ಕೆ ಇಂದ್ರಿಯ ಅಭಿಮಾನಿ ದೇವತೆಗಳಿರ್ತಾರೆ. ಆಗ ಭಗವಂತ ಅಭಿಮಾನಿ ದೇವತೆಗಳ ಒಂದು ಅಧೀನಕ್ಕೆ ಒಳಪಟ್ಟರೆ ಅವನ ಸರ್ವತಂತ್ರ ಸ್ವಾತಂತ್ರ್ಯಕ್ಕೆ, ಸರ್ವೋತ್ತಮತ್ವಕ್ಕೆ ಧಕ್ಕೆ ಬರುತ್ತೆ. ಆದ ಕಾರಣ ಭಗವಂತನ ವಿಶ್ವರೂಪ ದೇಹವೂ ಕೂಡ ಸ್ವರೂಪಭೂತವಾದದ್ದೇ ಎಂದು ನಾವು ಹೇಳಬೇಕು ಅಂಥೇಳಿ, ಓಂ ವಿಶ್ವಬಾಹವೇ ನಮಃ. ಓಂ ಗುಹಾಸತಿ ರೂಪತ್ಮನ ಪ್ರಯಚ್ಛೋಚಂತಧೀತಯಃ ಕಣ್ವಾಋತಸ್ಯ ಧಾರಯ ಪ್ರಥಮಿಂದ್ರ ನಶೀಮಹಿ ರಯಿಂ ಗೋಮಂತಂ. ಋತಸ್ಯ ಸತ್ಯಸಂಕಲ್ಪನಾದ ಭಗವಂತನ ಕಣ್ವ ನಿರಂತರವಾದ ಧಾರೆಯಿಂದ ಗುಹಾಹ ಮನೆಗಳನ್ನು, ಸತೀಹಿ ಸ್ತ್ರೀಯರನ್ನು, ಉಪತ್ಮನ ವಿನಯವನ್ನು ಪಡೆಯುತ್ತಾ, ಧೀತಯ ಅವನ ವ್ಯಾಪಾರವನ್ನು, ಶೋಚಂತ ಚಿಂತಿಸರಿ, ಇಂದ್ರನೇ, ಗೋಮಂತಂ ಗೋಸಂಪತ್ತನ್ನು, ರಯಿಂ ಬಾಹ್ಯ ಸಂಪತ್ತನ್ನು, ಪ್ರನಶೀಮಹಿ ಪಡೆಯುವನು. ಹರಿಯ ಮಹಿಮೆ ಚಿಂತನೆಗೆ ಅದು ಕೇವಲ ಒಂದು ಇಷ್ಟು ಕಾಲಕ್ಕೆ ಮಾತ್ರ ಅವನ ಮೀಸಲಾಗಬಾರದು. ಹರಿಯ ಮಹಿಮೆ, ಅವನ ಮಹಿಮೆ ಹಗಲು ಇರಳು ಯಾವಾಗಲೂ ಸದಾ ಅವನ ಮಹಿಮೆಯನ್ನು ನಾವು ಕೊಂಡಾಡ್ತಾನೆ ಇರಬೇಕು. ಅದಕ್ಕೆ ನಮಗೆ ನವವಿಧ ಭಕ್ತಿಗಳಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ 9 ಭಕ್ತಿಗಳಲ್ಲಿ ಈ ಸ್ಮರಣ ಭಕ್ತಿ ಬಹಳ ಸುಲಭ. ಇದು ಯಾರ ಹಂಗೂ ಬೇಕಾಗಿಲ್ಲ. ಸ್ಮರಣಾನ್ ಮುಕ್ತಿ, ಸ್ಮರಣ ಭಕ್ತಿಯಿಂದ ಮುಕ್ತಿ ಅಂತ ಹೇಳ್ತಾರೆ. ಆದ ಕಾರಣ ಭಗವಂತನ ಮಹಿಮೆ ನಾವು ಯಾವಾಗಲೂ ಸದಾ ನೆನೆಸ್ತಾ ಇರಬೇಕು. ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ. ಹಗಲಿರಳು ಬೇಕು. ಅದರಿಂದ ಏನಾಗುತ್ತೆ, ಯಾವಾಗಲೂ ಭಗವಂತನನ್ನು ನಾವು ಸ್ಮರಿಸೋದರಿಂದ ಅದರ ಫಲವಾಗಿ ನಮಗೆ ಸ್ವಂತ ಮನೆ, ಅನುಕೂಲವಾದ ಪತ್ನಿ ಎಲ್ಲವೂ ಕೂಡ ಸಿಗತ್ತೆ. ಆಗ ಇವೆಲ್ಲವನ್ನೂ ಇಟ್ಟುಕೊಂಡು ನಾವು ಸಕುಟುಂಬವಾಗಿ ಭಗವಂತನ ಮಹಿಮೆಯನ್ನು ಚಿಂತಿಸೋಣ, ಧ್ಯಾನಿಸೋಣ. ಹೇ ಇಂದ್ರನೇ, ನಿನ್ನಿಂದ ಇದರಿಂದ ಏನು ನಾವು ಭಗವನ್ ನಾಮ ಸ್ಮರಣೆ ಚಿಂತನೆ ಮಾಡ್ತೇವೆ, ಇದರಿಂದ ಗೋ ಸಂಪತ್ತು ಸಿಗಲಿ, ನಮಗೆ ಬಾಹ್ಯ ಸಂಪತ್ತು ಸಿಗಲಿ, ನಮ್ಮ ಬದುಕು ಭವ್ಯವಾಗಲಿ, ದಿವ್ಯವಾಗಲಿ, ಸಾರ್ಥಕವಾಗಲಿ ಅಂತ ಹೇಳ್ತಾರೆ. ಪ್ರಯತ್ ಶೋಚತಂ ಧೀತಯ, ಇವನು ವಿಶ್ವೇಷು ಸಮಸ್ತೇಷು ಪ್ರಕಟೀಕೃತ ಬಾಹವಃ ಕ್ರಿಯಾ ಯಸ್ಯ ಇತಿ ವಿಶ್ವಬಾಹು. ಅವನು ಎಲ್ಲ ಕಡೆ, ವಿಶ್ವದಲ್ಲಿ ಎಲ್ಲ ಕಡೆ ಅವನು ಪ್ರಕಟವಾಗ್ತಾ ಇದ್ದಾನೆ. ಎಲ್ಲವನ್ನೂ ಚೆನ್ನಾಗಿ ತೋರಿಸುತ್ತಾ, ಪ್ರಕಟ ಮಾಡ್ತಾ ಬಾಹುಗಳು ಉಳ್ಳವನಾಗಿದ್ದಾನೆ. ಅಂದರೆ ಸಮಸ್ತ ಜಗತ್ತಿನ ವ್ಯಾಪಾರವನ್ನು ಅವನು ನಡೆಸುತ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ವಿಶ್ವಬಾಹು ಅಂತ ಹೆಸರು ಅಂತ ಹೇಳಿದಲ್ಲಿ, ಇವತ್ತು ವಿಶ್ವಬಾಹು ನಾಮವನ್ನು ಮುಗಿಸಿ ನಾಳೆ ದ್ವಾದಶಿ, ನಾಳೆ ಇಲ್ಲ, ನಾಡದ್ದು ಮಹೀಧರ ಎಂಬುವ 322ನೆಯ ಹೆಸರನ್ನು ಹೇಳಿದರೆ, ನಮ್ಮ ಏನು ವಿದ್ಯಾಮಾನ್ಯರ ಒಂದು ಟಿಪ್ಪಣಿ ಇದರ ಕೆಳಗಿದೆ, ಆ ಬುಕ್ಕಲ್ಲಿ ಫಸ್ಟ್ ವಾಲ್ಯೂಮ್, ಮೊದಲು ವಾಲ್ಯೂಮು ಪೂರ್ತಿಯಾಗತ್ತೆ. ನಾಡದ್ದು ಮಹೀಧರ ಹೇಳಿ ಮೊದಲು ಭಾಗವನ್ನು ಮುಗಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.